श्रीगुरुभ्यो नमः हरिः ओं योऽन्तः प्रविश्य वाचं मां प्रसक्तां सञ्जीवयन्ति किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवत्यतनुभावादीडमो कोऽपि वाग्मी जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम भजति दत्तां सन्निधिं मानसे च तपो विद्याविरद्यासद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्ममर्धाय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः शन्नो मित्रः शं वरुणः शन्नो भवत्वर्यमा शं न इन्द्रो बृहस्पतिः शन्नो विष्णुरुग्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः हरिः ॐ ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿ ಅದರಲ್ಲಿ ಭಗವಂತನನ್ನು ಯಾವ ಲಕ್ಷಣಗಳಿಂದ ತಿಳ್ಕೊಳ್ಬೇಕು, ಅದೇ ರೀತಿಯಾಗಿ ಭಗವಂತನನ್ನು ಹೊಂದುವ ಬಗೆ ಹೇಗೆ, ಭಗವಂತನನ್ನು ತಿಳ್ಕೊಳ್ಳುವುದು ಒಂದು ರೀತಿಯಾಗಿ, ಆವಾಗ ಭಗವಂತನನ್ನು ಯಾವ ರೀತಿಯಾಗಿರತಕ್ಕಂತಹ ಭಗವಂತನ ಸ್ವರೂಪ, ಅದಾದ ಮೇಲೆ ಭಗವಂತನನ್ನು ಹೊಂದಬೇಕು, ಅದಕ್ಕೆ ಏನು ಉಪಾಯ ಏನು ಮಾರ್ಗ ಎಂಬುದನ್ನು ನಮಗೆ ಉಪನಿಷತ್ತು ಅದರ ಸ್ಪಷ್ಟವಾಗಿರತಕ್ಕಂತಹ ಚಿತ್ರಣವನ್ನು ತಿಳಿಸಿಕೊಡ್ತದೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣತೆ ಸರ್ವಾನ್ ಕಾಮಾನ್ ಸಹ. ಎಲ್ಲಿದ್ದಾನೆ ಭಗವಂತ? ಭಗವಂತನನ್ನು ಹೊಂದಬೇಕು ಅಂತಾದರೆ ನಿಹಿತಂ ಗುಹಾಯಾಂ, ಭಗವಂತನನ್ನು ಹುಡುಕಿಕೊಂಡು ಹೋಗಬೇಕು ಅಂತಿಲ್ಲ. ಎಲ್ಲಿದ್ದಾನೆ? ಗುಹಾಶಯ ಏನ ದೇಹವಾನಿನಿ ಅಂತ ಎಲ್ಲಿದ್ದಾನೆ ಭಗವಂತ? ಸದಾಕಾಲದಲ್ಲೂ ಕೂಡ ಎಲ್ಲರ ಹೃದಯದ ಗುಹೆಯಲ್ಲಿ ತಾನು ಇರ್ತಾನೆ. ಅಂತಹ ಭಗವಂತ ಅವನನ್ನು ಯಾರು ತಿಳ್ಕೊಳ್ತಾರೋ ಸಹ ಅಶ್ನುತೆ ಸರ್ವಾನ್ ಕಾಮಾನ್, ಯಾರು ಭಗವಂತನ ಸ್ವರೂಪವನ್ನು ತಿಳ್ಕೊಳ್ತಾನೋ ಅವನಿಗೆ ಎಲ್ಲವೂ ಲಭಿಸಿದೆ, ಮತ್ತೇನೂ ಕೂಡ ಅವನಿಗೆ ಸಿಗುವುದಿಲ್ಲ ಅಂತಿಲ್ಲ, ಅವನಿಗೆ ಮತ್ತೆ ಅಭಾವ ಅಂತಿಲ್ಲ, ಎಲ್ಲವನ್ನೂ ಕೂಡ ಪಡ್ಕೊಳ್ತಾನೆ ಎಂಬುದಾಗಿ ಉಪನಿಷತ್ತು ತನ್ನ ಅದ್ಭುತವಾಗಿರತಕ್ಕಂತಹ ಚಿತ್ರಣವನ್ನು ಕೊಡ್ತದೆ. ಅದಾದ ನಂತರದಲ್ಲಿ ಈಗ ಮುಂದೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿಕೊಂಡು 5 ಪ್ರಕರಣಗಳ ಬಗ್ಗೆ ವಿಷಯಗಳನ್ನು ಪ್ರತಿಪಾದನೆ ಮಾಡುತ್ತಾರೆ. ಹೇಗೆ ಭಗವಂತ ನಮಗೆ ಅನ್ನಮಯ ಅಂತ ಹೇಳಿದರೆ ಅನ್ನಮಯಾದಿ ಕೋಶಗಳು, ಪ್ರಾಣಮಯ ಅಂತ ಹೇಳಿದರೆ ಪ್ರಾಣಮಯ ಕೋಶ, ಅಥವಾ ವಿಜ್ಞಾನಮಯ ಅಂತ ಹೇಳಿದರೆ ಕೋಶ ಇತ್ಯಾದಿ ಕೋಶಗಳ ಬಗ್ಗೆ ಜ್ಞಾನ ಬರ್ತದೆ. ಆದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಲ್ಲವೂ ಕೂಡ ನೇರವಾಗಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ. ಅದರ ಬಗ್ಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗೆ ಅಂತ ಕೇಳಿದ್ರೆ ಸವಾ ಏಷ ಪುರುಷೋನ್ನರಸಮಯ ತಸ್ಯೇದಮೇವ ಶಿರಃ ಅಂತ ಹೇಳಿಕೊಂಡು ಭಗವಂತನನ್ನು ಅಲ್ಲಿ ಪ್ರಕೃತ ಹೇಳ್ತಾ ಬರ್ತದೆ. ಹೇಗಿದೆ ಅಂತ ಕೇಳಿದರೆ ಈಗ ಅನ್ನಮಯ ಅಂತ ಆರಂಭದಲ್ಲಿ ತೆಗೆದುಕೊಳ್ತಾರೆ. ಏನು ಅನ್ನಮಯ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅನ್ನ ಅಂತ ಹೇಳಿದ್ರು ಕೂಡ ಭಗವಂತ ಅದನ್ನು ನಮಗೆ ಬ್ರಹ್ಮಸೂತ್ರದಲ್ಲಿ ಸಕಲ ಶಬ್ದ ವಾಚ್ಯತ್ವವನ್ನು ಭಗವಂತ ಸಕಲ ಶಬ್ದ ಸರ್ವಶಬ್ದ ವಾಚ್ಯ ಅನ್ನ ಅಥವಾ ಇನ್ನಿತರ ಎಲ್ಲ ಪ್ರಾಣಗಳು ಇಂದ್ರ, ಅಗ್ನಿ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಅದು ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ಎಂಬುದಕ್ಕೆ ಅಲ್ಲಿ ಹೇಳಿದರು. ಅದಾದ ಮೇಲೆ ಇಲ್ಲಿ ಉಪನಿಷತ್ತಿನಲ್ಲಿ
ಏನು ಹೇಳ್ತಾರೆ ಅಂತ ಕೇಳಿದರೆ, ಭಗವಂತ ಅನ್ನಮಯ, ಏನು ಅನ್ನಮಯ ಅಂತ ಹೇಳಿದರೆ ಅನ್ನದ ವಿಕಾರ ಅಂತ ಇಟ್ಕೊಳ್ತಾರೆ. ಯಾಕೆ ಅಂತ ಕೇಳಿದರೆ ಮಯ ಶಬ್ದಕ್ಕೆ 3 ಅರ್ಥವನ್ನು ಹೇಳ್ತಾರೆ. ಪ್ರಾಚುರ್ಯಾರ್ಥೆ, ವಿಕಾರಾರ್ಥೆ, ಮಯಡ್ತ್ರಿದ ಅಂತ. ಗೋಮಯ ಅಂತ ಪ್ರಯೋಗ ಇದೆ. ಗೋಮಯ ಅಂತ ಪ್ರಯೋಗ ಇದ್ದಾಗ ಅದನ್ನು ನಾವು ಏನು ಅರ್ಥ ಮಾಡ್ತೇವೆ? ಗೋವಿನಿಂದ ವಿಕೃತವಾಗಿ, ಗೋವು ಏನೋ ತಿಂದಿರತಕ್ಕಂಥ ಆಹಾರ ಅದು ವಿಕೃತವಾಗಿ, ಅದು ಗೋಮಯವಾಗಿ, ಅದು ನಮ್ಮ ಶುದ್ಧಿಯಾದ ಪ್ರಕ್ರಿಯೆಗಳಲ್ಲಿ ನಮಗೆ ಉಪಯೋಗಿಸುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅನ್ನಮಯ ಅಂತ ಉಂಟಲ್ವ. ಅನ್ನಮಯ ಅಂತ ಹೇಳಿದ್ರೆ ಅನ್ನದ ವಿಕಾರವಾಗಿರತಕ್ಕಂತಹ ಭಗವಂತ ಅಂತ ಹೇಳಿಕೊಂಡು ಅರ್ಥವನ್ನು ಮಾಡ್ಬೋದಲ್ವ. ಭಗವಂತನದ್ದು ಅನ್ನಮಯ ಅಲ್ಲ. ಯಾಕೆ? ಅನ್ನ ತಿಂದುಕೊಂಡು ಉಂಟಾಗಿರತಕ್ಕಂತಹ ಯಾವುದು ಶರೀರಾದಿಗಳಲ್ಲ. ನಮ್ಮದ್ದಾದರೂ ಕೂಡ ಯಾವುದೋ ಒಂದು ವಿಕಾರವಾಗಿರತಕ್ಕಂತಹ ನಾವು ಅನ್ನವನ್ನು ತಿಂತೇವೆ. ಅದರಿಂದಾಗಿ ಈ ದೇಹವೆಂಬುದು ಪೋಷಣ ಆಗ್ತದೆ. ಹುಟ್ಟಿದಾಗ ಗೇಡುದ್ದ ಇತ್ತು, ಅದಾದ ಮೇಲೆ ದಿನ ಹೋದಾಗೆ ಈ ಶರೀರ ಬೆಳೀತಾ ಬಂತು. ಈ ಶರೀರ ಬೆಳಿಲಿಕ್ಕೆ ಏನು ಬೇಕು ಅಂತ ಕೇಳಿದರೆ ಅದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ನಮಗೆ ಪ್ರಾಕೃತವಾಗಿರತಕ್ಕಂತಹ ಅನ್ನಾದಿಗಳು ನಮಗೆ ಕಾರಣ ಆಯಿತು. ಅನ್ನಾದಿಗಳಿಂದ ಉಂಟಾಗತಕ್ಕಂತಹ ಶರೀರ. ಆದರೆ ಭಗವಂತನದ್ದು ಹಾಗಲ್ಲ. ಭಗವಂತ ಅನ್ನಾದಿ ವಿಕಾರದಿಂದಾಗಿ ಉಂಟಾಗತಕ್ಕಂಥ ಶರೀರ ಅಲ್ಲ. ಅದನ್ನು ಉಪನಿಷತ್ತು ಚೆನ್ನಾಗಿ ಅದನ್ನು ವಿವರಣೆ ಮಾಡ್ತದೆ. ಹೇಗೆ ಅಂತ ಕೇಳಿದ್ರೆ ಈ ಅನ್ನಮಯ ಅದೊಂದು ಕೋಶ. ಅದರಲ್ಲಿ ಅನಿರುದ್ಧರೂಪಿಯಾಗಿರತಕ್ಕಂತಹ ಭಗವಂತ ಇರ್ತಾನೆ. ಅವನಿಗೆ ಯಾವುದು ಶಿರಸ್ಸು ಇದೆ, ಅದರ ಒಂದು ಇಡೀ ದೇಹದ ಚಿತ್ರಣವನ್ನು ಕೊಡ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ತಸ್ಯೇದಮೇವ ಶಿರಃ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಆತ್ಮ ಎಂಬುದಾಗಿ ಆ ಇಡೀ ಭಗವಂತನ ಒಂದು ಶರೀರ. ಅದು ಶರೀರ ಹೇಗೆ ಅಂತ ಕೇಳಿದ್ರೆ ಯಾವುದೋ ಒಂದು ಅನ್ನಾದಿಗಳಿಂದ ವಿಕೃತವಾಗಿರತಕ್ಕಂತಹದ್ದಲ್ಲ ಅಂತಾಯ್ತು. ಅಂದರೆ ನಮ್ಮಂತೆ ಅನ್ನದಿಂದಾಗಿ ಉಂಟಾಗಿರತಕ್ಕಂತಹದ್ದು ಅಲ್ಲ, ಅದರಿಂದ ವಿಲಕ್ಷಣವಾಗಿರತಕ್ಕಂತಹದ್ದು ಎಂಬುದನ್ನು ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಅದನ್ನು ತಿಳಿಸಿಕೊಡುತ್ತದೆ. ಈಗ ತದನಂತರದಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾರೆ. ಅನ್ನದ್ವೈ ಪ್ರಜಾಯಂತೆ ಯಾ ಕಾಷ್ಟ ಪೃಥಿವೀಶ್ರಿತಾ ಅಂತ ಹೇಳಿಕೊಂಡು ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ನಮಗೆ ಅನ್ನಮಯಾದಿಗಳಿಂದ ಈ ದೇಹ ಆಗಿರ್ತಕ್ಕಂತಹದ್ದು. ಯಾಕೆ ಅಂತ ಕೇಳಿದ್ರೆ ಯಯೇಶ ಭಗವಾನ್ ವಿಷ್ಣು ಬೋಧಸೃಷ್ಟ ಗುಣಾಧಿಕ ಅಂತ ಹೇಳಿಕೊಂಡು ಅನ್ನಸ್ಯ ಸಾರಭೂತೋಯಂ ಶರೀರಸ್ಯ ಸಗೇಶವ ಅಂತ ಹೇಳಿಕೊಂಡು ಒಳ್ಳೆಯ ಆಚಾರ್ಯರು ಮಧ್ವರು ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಯಾರು ಅನ್ನಮಯ ಅಂತ ಹೇಳಿದ್ರೆ ಅನ್ನನಾಮ ಅನ್ನಸ್ಯ ಸಾರಭೂತೋಯಂ, ಭಗವಂತ ಅನ್ನಗಳಿಗೆ ಸಾರಭೂತನಾಗಿ. ನಾವು ನೈವೇದ್ಯಾದಿಗಳ ಪ್ರಕ್ರಿಯೆಯನ್ನು ಯೋಚನೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಭಗವಂತನ ಎದುರುಗಡೆಗೆ ಅನ್ನಾದಿಗಳು ಅದನ್ನು ನಾವು ಇಡುತ್ತೇವೆ. ಇಟ್ಟದ್ರಿಂದಾಗಿ ಅದು ಪ್ರಾಕೃತ. ಯಾಕೆ? ಯಾವುದೋ ಒಂದು ಅನ್ನವೋ ಅಕ್ಕಿಯಿಂದಾಗಿಯೋ ಅಥವಾ ಬೇಳೆಯಿಂದಾಗಿಯೋ ಯಾವುದರಿಂದಾಗಿಯೋ ಅದು ಪ್ರಾಕೃತಿಕವಾಗಿರ್ತಕ್ಕಂಥ ವ್ಯವಸ್ಥೆಯಿಂದಾಗಿ ಉಂಟಾದದ್ದು ಏನು ನಾವು ಎದುರುಗಡೆ ಇರತಕ್ಕಂತಹ ಭಕ್ಷ್ಯವೋ ಭೋಜ್ಯವೋ ಯಾವುದೋ ಒಂದು ಅದನ್ನು ಭಗವಂತ ಸ್ವೀಕಾರ ಮಾಡುವುದು ಅಂತ ಹೇಳಿದ್ರೆ ಭಗವಂತ ಪ್ರಾಕೃತವಾಗಿರತಕ್ಕಂತಹದ್ದನ್ನು ಯಾವ ಕಾಲಕ್ಕೂ ಸ್ವೀಕಾರ ಮಾಡುವುದಿಲ್ಲ. ಯಾಕೆ? ಪ್ರಾಕೃತವಾಗಿರತಕ್ಕಂತಹದ್ದನ್ನು ಸ್ವೀಕಾರ ಮಾಡಬೇಕು ಅಂತಾದರೆ ಅವನಿಗೆ ಆ ರೀತಿಯಾಗಿರ್ತಕ್ಕಂತಹ ಕಲ್ಪನೆಯನ್ನು ಮಾಡಲಿಕ್ಕಿಲ್ಲ. ಮತ್ತೆ ಹಾಗಿದ್ರೆ ನಾವು ನೈವೇದ್ಯವನ್ನು ಮಾಡ್ತೇವಲ್ವಾ? ಯಾಕೆ ಮಾಡ್ತೇವೆ ಅಂತ ಕೇಳಿದರೆ ಅಲ್ಲಿರತಕ್ಕಂತಹ ತನ್ನ ಸ್ವರೂಪವನ್ನು ನಾವು ಅನ್ನದ ಅಥವಾ ನೈವೇದ್ಯದ ಪ್ರಕ್ರಿಯೆ ಏನು ಅಂತ ಕೇಳಿದರೆ ಇಲ್ಲಿ ಈ ಅನ್ನಾದಿಗಳಲ್ಲಿ ನಾವು ಏನು ಎದುರುಗಡೆಗೆ ನೈವೇದ್ಯವನ್ನು ಮಾಡಲಿಕ್ಕೆ ಏನು ಇಡ್ತೇವೆ ಅಲ್ಲಿರ್ತಕ್ಕಂತಹ ಭಗವಂತನ ಸ್ವರೂಪ, ನಾವು ಎದುರುಗಡೆ ಪ್ರತಿಮಾ ಮಾಧ್ಯಮದಲ್ಲಿ ಪೂಜೆ ಮಾಡತಕ್ಕಂತಹ ಸ್ವರೂಪ, ಅದು ಎರಡೂ ಕೂಡ ಒಂದೇ ಎಂಬಂತಹ ಚಿಂತನೆಯಿಂದಾಗಿ ನೈವೇದ್ಯ ಮಾಡುವಂತಹದ್ದು. ಹೊರತು ನಾವು ಕೊಟ್ಟಿರತಕ್ಕಂತಹ ಅನ್ನವನ್ನು ತಿಂದುಕೊಂಡು ಅವನಿಗೆ ಹೊಟ್ಟೆ ತುಂಬಿಸಬೇಕು ಈ ರೀತಿಯಾಗಿರ್ತಕ್ಕಂತಹ ಪ್ರಕ್ರಿಯೆಯಿಂದ ನೈವೇದ್ಯಾದಿಗಳನ್ನು ಮಾಡುವುದಲ್ಲ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳುತ್ತದೆ ಅನ್ನಸ್ಯ ಸಾರಭೂತೋಯಂ,
ಭಗವಂತ ಅನ್ನನಾಮ ಅನ್ನ ಸಂಸ್ಥಃ, ಭಗವಂತ ಅನ್ನನಾಮಕನಾಗಿ ಅನ್ನದಲ್ಲಿದ್ದಾನೆ. ಅನ್ನನಾಮಕನಾಗಿ ಅನ್ನದಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅದನ್ನು ಅನ್ನ ಅಂತ ಕರಿತೇವೆ. ಇನ್ನೊಂದು ಅನ್ನ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಯದತ್ತಿದನ್ನ, ಇಡೀ ಜಗತ್ತು ಭಗವಂತನಿಗೆ ಅನ್ನ. ಯಾವಾಗ ಇಡೀ ಜಗತ್ತು ಪ್ರಳಯವನ್ನ ಮಾಡುವಾಗ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಇಡೀ ಜಗತ್ತನ್ನು ನುಂಗಿ ಬಿಡ್ತಾನೆ. ಅವನಿಗೆ ಜಗತ್ತು ಏನಾಗಿದೆ, ಅನ್ನದ ಸ್ಥಾನದಲ್ಲಿ ಉಂಟು. ನಮಗೆ ಯಾವುದೋ ಪ್ರಾಕೃತವಾಗಿರ್ತಕ್ಕಂತಹ ಅನ್ನಾದಿಗಳು ನಮಗೆ ಅದು ನಾವು ತಿನ್ನುವಂತಹದ್ದು. ಭಗವಂತನಿಗೆ ಇಡೀ ಜಗತ್ತು ಅನ್ನ. ಯಾಕೆ? ಮಹಾಪ್ರಳಯವನ್ನು ಮಾಡುವಾಗ ಇಡೀ ಜಗತ್ತನ್ನು ಭಗವಂತ ನಾಶ ಮಾಡುವಾಗ ಏನು ಮಾಡ್ತಾನೆ, ಜಗತ್ತನ್ನು ಇಡೀ ತನ್ನ ನುಂಗಿ ನೀರಿಕೊಂಡು ಅದನ್ನು ಹೊಟ್ಟೆಯಲ್ಲಿಟ್ಟುಕೊಳ್ತಾನೆ. ತಸ್ಯೋದರಸ್ಥ ಜಗತ ಸದವಂತ ಸಾಂದ್ರಂ ಅಂತ ಹೇಳಿಕೊಂಡು ಆ ಮಧ್ವಾಚಾರ್ಯರು ಭಗವಂತನನ್ನ ಕೊಂಡಾಡ್ತಾರೆ. ತಸ್ಯ ಉದರಸ್ಥ ಜಗತಃ ಸದವಂತ ಸಾಂದ್ರಂ ಅಂತ. ಇಡೀ ಜಗತ್ತು ಅವನ ಹೊಟ್ಟೆಯಲ್ಲಿ ಉಂಟು. ಅಂದರೆ ಇಡೀ ಜಗತ್ತನ್ನು ಅನ್ನವಾಗಿ ತಿಂದು ಬಿಡುವವನು ಅಂತ ಅವರರ್ಥ. ಹೀಗೆ ಆ ಭಗವಂತನನ್ನ ಅವನ ವಿಶಿಷ್ಟವಾಗಿರ್ತಕ್ಕಂತಹದ್ದನ್ನು ಹೇಳ್ತಾರೆ. ಈ ತದಾನಂತರಲ್ಲಿ ಈಗ ಪ್ರಾಕೃತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತಾರೆ. ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ, ಅನ್ನದಿಂದಲೇನೆ ತಾನು ಎಲ್ಲ ಪ್ರಜೆಗಳು ಹುಟ್ಟುವಂತಹದ್ದು. ಲೌಕಿಕವಾಗಿರ್ತಕ್ಕಂಥದ್ದನ್ನು ಇಟ್ಟುಕೊಳ್ಳಿ. ಹೇಗೆ? ನಾವು ಪುರುಷನು ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಪುರುಷನು ಅನ್ನವನ್ನು ಸ್ವೀಕಾರ ಮಾಡುವುದು ಹೇಗೆ? ಯಾವುದೋ ಒಂದು ರಾಗಿಯೋ ಅಥವಾ ಭತ್ತವೋ ಅಥವಾ ಇನ್ನಿತರ ಯಾವುದೋ ಒಂದು ಧಾನ್ಯವೋ ಅದನ್ನು ತಿಂತಾನೆ. ಅದನ್ನು ತಿನ್ನೋದ್ರಿಂದಾಗಿ ಅದರ ಮೂಲಕವಾಗಿ ಮಳೆಯ ಮೂಲಕವಾಗಿ ಜೀವರಾಶಿ, ಅನಂತವಾಗಿರ್ತಕ್ಕಂತಹ ಜೀವರಾಶಿಗಳಿದೆ. ಅನಂತವಾಗಿರ್ತಕ್ಕಂತಹ ಜೀವರಾಶಿಗಳು ಏನು ಮಾಡ್ತವೆ? ಅದು ಮಳೆಯ ಮೂಲಕವಾಗಿ ಭೂಮಿಗೆ ಬರ್ತದೆ. ಭಗವಂತನ ಅನುಗ್ರಹದಿಂದಾಗಿ, ಭಗವಂತನ ಆದೇಶದಿಂದಾಗಿ ಅದು ಭೂಮಿಗೆ ಬಂದು ಸೇರಿಕೊಳ್ತೇವೆ. ಭೂಮಿಗೆ ಬಂದಿರತಕ್ಕಂತಹ ಜೀವರಾಶಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಯಾವುದೋ ಒಂದು ಅವನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅನ್ನವೋ ಭತ್ತವೋ ರಾಗಿಯೋ ಅಥವಾ ಇನ್ನಿತರ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಹೋಗಿ ಸೇರಿಕೊಳ್ತಾನೆ ಭಗವಂತನ ಆದೇಶ, ಭಗವಂತನ ವ್ಯವಸ್ಥೆಯಲ್ಲಿ. ಅದಾದ ಮೇಲೆ ಅದನ್ನ ಯಾವುದೋ ಒಂದು ಪುರುಷ ಜೀವ ಅದನ್ನು ತಿಂತಾನೆ. ಆ ಪುರುಷ ಜೀವರಾಶಿ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ, ಆ ಪುರುಷ ಜೀವರಾಶಿ ತಿನ್ನೋದ್ರಿಂದಾಗಿ ಅದು ಅನ್ನಂ ವಿಭಕ್ತಂ ತ್ರೇಧಾವತಿ, ತಿಂದಿರತಕ್ಕಂತಹ ಅನ್ನ ಅದು ಮೂರು ರೀತಿಯಾಗಿ ಪರಿಣಾಮವಾಗ್ತದೆ. ಮನಸ್ಸಾಗ್ತದೆ, ಒಳಗಿರತಕ್ಕಂತಹ ಅನ್ನ ರಕ್ತವಾಗಿ ಪರಿಣಾಮವಾಗ್ತದೆ. ಅದಾದ ನಂತರ ಅದರಲ್ಲಿರ್ತಕ್ಕಂತಹ ಸ್ಥೂಲ ಭಾಗ ಅದು ಮನವಾಗಿ ಹೊರಗೋಗ್ತದೆ. ಈ ರಕ್ತಾದಿಗಳು ಆಯ್ತಲ್ವಾ, ಆ ರಕ್ತಾದಿಗಳು ಆದದ್ದು ಏನಾಯಿತು ಅಂತ ಕೇಳಿದ್ರೆ ಆ ಪ್ರಾರಬ್ಧ ಕರ್ಮ ಯಾವುದು, ಯಾವ ಜೀವರಾಶಿಯ ಪ್ರಾರಬ್ಧ ಕರ್ಮ ಇದೆ ಆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಈ ಪುರುಷನ ವ್ಯವಸ್ಥೆಯಿಂದಾಗಿ ಅದು ಸ್ತ್ರೀಯ ಶರೀರವನ್ನು ಅದು ಪ್ರವೇಶ ಮಾಡದೆ, ಸ್ತ್ರೀಯ ಶರೀರದಿಂದಾಗಿ ಅಲ್ಲಿ 9 ತಿಂಗಳು ಕಾಲ ಅಲ್ಲಿ ಅನುಭವಿಸಿಕೊಂಡು ಗರ್ಭವಾಸವನ್ನು ಅನುಭವಿಸಿಕೊಂಡು ಮತ್ತೆ ಜಗತ್ತಿಗೆ ಬರ್ತದೆ. ಅನ್ನದ್ವೈ ಪ್ರಜಾ ಪ್ರಜಾಯಂತೆ, ತಿಂದಿರತಕ್ಕಂಥ ಅದರಿಂದಲೇನೆ ತಾನೇ ಎಲ್ಲ ಜೀವರಾಶಿಗಳು ಬಂದದ್ದು. ಅದನ್ನೇ ಉಪನಿಷತ್ತು ಹೇಳ್ತದೆ. ಯಾ ಕಾಶ್ಚ ಪೃಥಿವೀಂಶಿತಾ, ಪೃಥಿವಿಯಲ್ಲಿರ್ತಕ್ಕಂತಹ ಜೀವರಾಶಿಗಳು ಅದು ಹುಟ್ಟುವಂತಹದ್ದು. ಅಲ್ಲೇನೈವ ಜೀವಂತಿ, ಸರಿ ಹುಟ್ಟಿತು, ಹುಟ್ಟಿದ ಮೇಲೆ ಅಲ್ಲೇನೈವ ಜೀವಂತಿ. ಹೊಟ್ಟೆಗೆ ಏನು ಇಲ್ಲ ಅಂತ ಆದರೆ ಒಂದು ದಿವಸ ಕೂತ್ಕೊಳ್ಬೋದು. ಏಕಾದಶಿ 1 ದಿವಸ 2 ದಿವಸ ಇಲ್ಲವೇ ಇಲ್ಲ, 1 ದಿವಸ ಮಾತ್ರ. 1 ದಿವಸ ಕೂತ್ಕೊಂಡ್ರೆ ಮತ್ತೆ 2ನೇ ದಿವಸಕ್ಕಾಗುವಾಗ ಹೊಟ್ಟೆಗೆ ಬೇಕು. ಅನ್ನೇನೈವ ಜೀವಂತಿ, ಇದು ಏನು ಈ ಜೀವ ಈ ಪ್ರಾಕೃತವಾಗಿದ್ದ ಶರೀರ ಉಂಟಲ್ವಾ ಅದು ಅನ್ನೇನೈವ ಜೀವಂತಿ, ಅದಕ್ಕೆ ಬೀಳ್ತಾ ಇರಬೇಕು. ಹೊಟ್ಟೆಗೆ ಈ ಒಂದು ಏನು ವ್ಯವಸ್ಥೆ ಉಂಟು ಅದಕ್ಕೆ ಹೋಗ್ತಾ ಇರಬೇಕು, ಇದಕ್ಕೆ ಬೀಳ್ತಾ ಇರಬೇಕು. ಇಲ್ಲಿ ಆಗ ಇದ್ದಾಗ ಮಾತ್ರ ಅಲ್ಲಿ ಏನೋ ಒಂದು ಫಂಕ್ಷನಿಂಗ್ ಆಗ್ತಾ ಇರುವಂತಹದ್ದು. ಅನ್ನೇನೈವ ಜೀವಂತಿ ಅತೈನ ಏತದವಿ ಅಂತ್ಯಂತತಃ. ಹೀಗೆ ಇದು ಒಂದು ಲೌಕಿಕವಾಗಿರತಕ್ಕಂತಹ ಅರ್ಥ ಅಷ್ಟೇ. ಈ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಳ್ಳಬೇಕು. ಆದರೆ ಉಪನಿಷತ್ತಿಗೆ ಲೌಕಿಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಉಪನಿಷತ್ತು ಬೇಕಾ? ಯಾವುದೋ ಒಂದು ವಿಜ್ಞಾನ ಉಂಟು, ಬಯೋಲಜಿ ಇದೆ, ಸಾಕು, ಅದರಿಂದಲೇ ಏನೋ ಒಂದು ಹೇಳ್ತದೆ ಅದು. ಆದರೆ
ಈ ಉಪನಿಷತ್ತು ವೇದ ಒಂದು ಏನೋ ಒಂದು ಸಣ್ಣ ವಿಚಾರವನ್ನು ಹೇಳಲಿಕ್ಕೋಸ್ಕರವಾಗಿ ಉಪನಿಷತ್ತು ಹೊರಟಿದ್ದಲ್ಲ. ಉಪನಿಷತ್ತು ಒಂದು ವಿಲಕ್ಷಣವಾಗಿರತಕ್ಕಂಥ ಅರ್ಥವನ್ನು ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು. ಉಪನಿಷತ್ತಿಗೆ ನಾವು ಅನ್ನವನ್ನು ತಿನ್ನೋದ್ರಿಂದಾಗಿ ಜೀವಿಸ್ತಾನೆ, ಸಣ್ಣ ಮಗುವಿಗೆ ಗೊತ್ತುಂಟು ಅನ್ನವನ್ನು ತಿನ್ನೋದ್ರಿಂದಾಗಿ ಜೀವಿಸ್ತಾನೆ ಅಂತ ಹೇಳಲಿಕ್ಕೆ ಉಪನಿಷತ್ತು ಬೇಕಾಗಿಲ್ಲ. ಆದರೆ ಈ ಉಪನಿಷತ್ತು ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಎಲ್ಲ ಜೀವರಾಶಿಗಳು ಹುಟ್ಟಿದ್ದಾರಲ್ವ, ಅವನ ವ್ಯವಸ್ಥೆಯಿಂದ ಹುಟ್ಟಿದ್ದಾರಲ್ವ, ಆ ಹುಟ್ಟಿರತಕ್ಕಂತಹದ್ದು ಯಾರಿಂದ ಹುಟ್ಟಿದ್ದು? ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನಿಂದ ಹುಟ್ಟಿದ್ದು. ಮತ್ತೆ ಕೊನೆಗೆ ಯಾರನ್ನು ಹೋಗಿ ಪ್ರವೇಶ ಮಾಡ್ತಾರೆ ಅಂತ ಕೇಳಿದ್ರೆ ಅವರನ್ನೇ ಹೋಗಿ ಭಗವಂತ ಅನ್ನನಾಮಕನಾಗಿರ್ತಾನಲ್ವ, ಅವನನ್ನೇ ಹೋಗಿ ಪ್ರವೇಶವನ್ನು ಮಾಡ್ತಾರೆ. ಅವನು ಎಲ್ಲರನ್ನೂ ಕೂಡ ನಿಯಮನೆ ಮಾಡ್ತಾರೆ. ಹೇಳ್ತಾರೆ ಆ ಅನ್ನಮಯನಾಗಿರ್ತಕ್ಕಂತಹದನ್ನೇ ಭಗವಂತನನ್ನೇ ಪ್ರವೇಶ ಮಾಡ್ತಾರೆ. ಆದ್ದರಿಂದ ಈ ಅನ್ನನಾಮಕನಾಗಿರ್ತಕ್ಕಂತಹ ಅನಿರ್ಧರೂಪಿಯಾಗಿರ್ತಕ್ಕಂತಹ ಭಗವಂತ ಏನಾಗಿದ್ದಾನೆ? ಎಲ್ಲ ಸಮಸ್ತರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಭಗವಂತ ಉತ್ಕೃಷ್ಟನಾಗಿದ್ದಾನೆ. ಮತ್ತೆ ಅವನು ಯಾರಿಗೆ ಅನ್ನಂ ಹಿ ಸುಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವ ಔಷಧ ಮುಚ್ಯತೆ. ಭಗವಂತ ಔಷಧ, ಯಾರಿಗೆ ಔಷಧ ಅಂತ ಕೇಳಿದ್ರೆ ಯಾರು ಈ ಭವದ ಒಂದು ಬೆಸುಗೆಯಲ್ಲಿ ಭವದ ಬಿಸಿಯಲ್ಲಿ ಯಾರು ಬೆಂದಿದ್ದಾರೆ ಅವರಿಗೆ ಭಗವಂತ ಔಷಧ. ತಸ್ಮಾತ್ ಸರ್ವ ಔಷಧ ಮುಚ್ಚತೆ. ಭಗವಂತನೇ ಇಡೀ ಜಗತ್ತಿಗೆ. ಉಪನಿಷತ್ತು ಭಗವಂತನನ್ನ ವಿಷ್ಣು ಸಹಸ್ರನಾಮ ಕೊಂಡಾಡುವಾಗ ಭೇಷಜಂ ಭಿಷಕ್, ಭಗವಂತ ಭೇಷಜ, ಭಗವಂತ ಭಿಷಕ್, ಎರಡೂ ಕೂಡ ಉಪನಿಷತ್ತು ನಮಗೆ ಭೀಷ್ಮಾಚಾರ್ಯರು ನಮಗೆ ಹೇಳಿದ್ದಾರೆ. ಭಗವಂತನೇ ಭೇಷಜ, ಭಗವಂತನೇ ಭಿಷಕ್. ನಾವು ಅದಕ್ಕೋಸ್ಕರವಾಗಿ ನಾವು ಮದ್ದನ್ನು ಸ್ವೀಕಾರ ಮಾಡುವಾಗ ಭಗವಂತನ ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಧನ್ವಂತರೇ ನಮಃ ಧನ್ವಂತರೇ ನಮಃ ಅಂತ ಹೇಳಿಕೊಂಡು ಔಷಧಾದಿಗಳನ್ನು ಸ್ವೀಕಾರ ಮಾಡಬೇಕು. ಯಾಕೆ? ಭೇಷಜಂ ಭಿಷಕ್, ಭಗವಂತನೇ ಔಷಧ, ಭಗವಂತನೇ ವೈದ್ಯ. ವೈದ್ಯ ಬೇರೆ ಇಲ್ಲ, ಔಷಧ ಬೇರೆ ಇಲ್ಲ. ಭಗವಂತನೇ ಔಷಧ, ಭಗವಂತನೇ ವೈದ್ಯ. ಎರಡಕ್ಕೂ ಕೂಡ ಭಗವಂತನೇ ದೊಡ್ಡ ನಮಗೆ ಮಾರ್ಗ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳಿದೆ, ತಸ್ಮಾತ್ ಸರ್ವ ಔಷಧ ಉಚ್ಯತೆ. ಇಡೀ ಜಗತ್ತಿಗೆ ಔಷಧಿಯ ರೂಪದಲ್ಲಿ ಯಾರಿದ್ದಾನೆ ಅಂತ ಹೇಳಿದ್ರೆ ಭಗವಂತನಿದ್ದಾನೆ. ಸರ್ವಂ ವೈತೆ ಅನ್ನಂ ಆಪ್ನುವಂತಿ. ಭಗವಂತನನ್ನ ಈ ಯಾರು ಅನ್ನಮಯನಾಗಿರ್ತಕ್ಕಂತಹ ಭಗವಂತನನ್ನ ಯಾರು ನೋಡ್ತಾರೆ ಅವನನ್ನ ಉಪಾಸನೆ ಮಾಡಬೇಕು. ಸುಮ್ಮನೆ ನಾನು ದೇವರನ್ನು ನೋಡಿದೆ ಅಂತ ಹೇಳಿದ ತಕ್ಷಣ ಭಗವಂತ ನಾಳೆಗೆ ನಮ್ಮನ್ನು ತಗೊಂಡು ಮೋಕ್ಷಕ್ಕೆ ಕೊಂಡು ಹೋಗಿ ಬಿಡುವುದಿಲ್ಲ. ಉಪಾಸನೆ ಮಾಡಬೇಕು. ಭಗವಂತನನ್ನ ಚಿಂತನೆ ಮಾಡುವಂತಹದ್ದು ಈ ಜನ್ಮದಲ್ಲಿ ಆಗೋದಿಲ್ಲ. ಯಾಕೆ ಹೇಳಲಿಕ್ಕಾಗೋದಿಲ್ಲ? 1 ಜನ್ಮದಲ್ಲಿ 10 ಜನ್ಮದಲ್ಲಿ 100 ಜನ್ಮದಲ್ಲಿ ಎಷ್ಟು ಜನ್ಮ ಉಂಟು ನಮಗೆ ಗೊತ್ತಿಲ್ಲ. ಆದರೆ ಯಾವ ಕಾಲಕ್ಕೂ ಕೂಡ ಭಗವಂತನನ್ನ ಗುಣಚಿಂತನೆಯನ್ನು ಮಾತ್ರ ಬಿಡಬಾರ್ದು. ಭಗವಂತನ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಚಿಂತನೆಯನ್ನ ಸದಾ ಕಾಲದಲ್ಲೂ ಕೂಡ ಮಾಡ್ತಾ ಇರಬೇಕು. ಭಗವಂತ ಗುಣಪೂರ್ಣ ಅಂತ ಮಾಡಬೇಕು, ಭಗವಂತ ದೋಷದೂರ ಅಂತ ಮಾಡಬೇಕು, ಭಗವಂತನನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಕೃತಾದಿ ವ್ಯವಸ್ಥೆಗಳಿಗೆ ಅವನು ಒಳಪಡೆದವನು ಅಂತ ಉಪಾಸನೆ ಮಾಡಬೇಕು. ಇದೆಲ್ಲವೂ ಕೂಡ ಯಾಕೆ? ನಮ್ಮ ಉಪಾಸನೆಗೆ ಎಲ್ಲವೂ ಕೂಡ ಕೊಟ್ಟದ್ದು ಯಾಕೆ ಅಂತ ಕೇಳಿದ್ರೆ ನೀನು ಆ ರೀತಿಯಾಗಿ ಉಪಾಸನೆ ಮಾಡು. ಉಪಾಸನೆ ಯಾಕೆ ಬೇಕು? ಉಪಾಸನೆ ಮಾಡಿದ್ರಿಂದಾಗಿ ಏನು ಫಲ? ಹೇಗೆ ನೀನು ಉಪಾಸನೆ ಮಾಡ್ತೀಯೋ ಹಾಗೆ ನೀನು ನಿನಗೆ ಫಲ ಸಿಗ್ತದೆ. ಒಬ್ಬನನ್ನ ದುಷ್ಟ 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 ಅಂತ ನೋಡ್ತಾ ಇರೋದು, ಬಂದಾಗೆಲ್ಲ ಅವನಿಗೆ ಬೈತಾ ಇರೋದು. ಅವನನ್ನ ಯಾರೋ ಒಬ್ಬ ಬರ್ತಾನೆ, ಬಂದವನನ್ನ ಯಾವತ್ತೂ ನೋಡಿದ್ರು ಅವನಿಗೆ ಬೈತಾ ಇರೋದು. 1 ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ, 4 ದಿವಸ ನೋಡ್ತಾನೆ, 10 ದಿವಸ ನೋಡ್ತಾನೆ. ಮತ್ತೆ ನಮಗೂ ಕೂಡ ಅವನು ಬೈಲಿಕ್ಕೆ ಶುರು ಮಾಡುವಂತಹದ್ದು. ಯಾಕೆ? ನಾವು ಯಾವ ರೀತಿಯಾಗಿ ಅವನನ್ನು ನೋಡಿದೆವೋ ಅದೇ ರೀತಿಯಾಗಿ ನಮ್ಮನ್ನು ಅವನು ನೋಡುವಂತಹದ್ದು. ಇಲ್ಲದಿದ್ದರೆ ನಾವು ಅದನ್ನು ಸ್ವಲ್ಪ ವಿಪರೀತ ಮಾಡುವ. ಯಾರೋ ಒಬ್ಬ ಬಂದವನನ್ನು ಬನ್ನಿ ಕೂತ್ಕೊಳ್ಳಿ, ಅವನಿಗೆ ಒಳ್ಳೆಯ ರೀತಿಯಾಗಿರ್ತದೆ ಸತ್ಕಾರವನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವನಲ್ಲಿ ಭಾವನೆಗಳು ಉಂಟಾಗ್ತವೆ. ಹೀಗೆ ಇದೇ ವ್ಯವಸ್ಥೆಯಲ್ಲಿ ಭಗವಂತನನ್ನು ನೋಡಬೇಕು.
ಭಗವಂತನನ್ನ ನಾನು ಏನು ಉಪಾಸನೆ ಮಾಡಬೇಕು? ಭಗವಂತ ದೋಷ ದೂರ ಅಂತ ಉಪಾಸನೆ ಮಾಡು, ಭಗವಂತನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡು. ಇನ್ನಲ್ಲೂ ಕೂಡ ಕಿಂಚಿತ್ತಾದರೂ ಗುಣಗಳು ಬರ್ತದೆ. ಯಾಕೆ? ನಮ್ಮಲ್ಲಿ ಗುಣಪೂರ್ಣತ್ವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಿಂಚಿತ್ತಾದರೂ ಏನೋ ಒಂದು ಅಲ್ಪ ಸ್ವಲ್ಪ ಗುಣಗಳು ನಮ್ಮಲ್ಲಿ ಬರಬಹುದು. ಭಗವಂತನನ್ನ ಒಳ್ಳೆಯ ಗುಣಗಳುಳ್ಳವನು, ದೋಷಗಳೇ ಇಲ್ಲದವನು, ಹೀಗೆ ಅವನನ್ನು ಉಪಾಸನೆ ಮಾಡ್ತಾ 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 ಹೋದೆವು ಅಂತ ಹೇಳಿದ್ರೆ ನಮ್ಮಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಗುಣಗಳು ನಮ್ಮಲ್ಲಿ ಅದು ಜಾಗೃತವಾಗಿದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಹೀಗೆ ಅವನನ್ನ ಅನ್ನಮಯನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ಎಲ್ಲರೂ ಕೂಡ ಅವನನ್ನೇ ಆಶ್ರಯ ಮಾಡಿದ್ದಾರೆ ಎಲ್ಲರೂ. ಮತ್ತೆ ಹಾಗಲ್ಲ, ಅಷ್ಟೇ ಅಲ್ಲದೆ ಜಾತಾನಿ ಅನ್ನೇನ ವರ್ಧಂತೆ, ಅನ್ನಾತ್ ಭೂತಾನಿ ಜಾಯಂತೆ, ಜಾತಾನ್ಯನ್ನೇನ ವರ್ಧಂತೆ, ಅತ್ಯದೇತ್ಯ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಒಳ್ಳೆಯ ವ್ಯವಸ್ಥೆಯಲ್ಲಿ ಹೇಳ್ತಾರೆ. ಭಗವಂತ ಎಲ್ಲರನ್ನ ಅವನು ಇದ್ದಾನೆ. ಅನಿರ್ದುರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಆಶ್ರಯ, ನನಗೆ ಬೇರೆ ಯಾರೂ ಆಶ್ರಯ ಇಲ್ಲ. ನಾವು ಅವರ ಆಶ್ರಯ ಇವರ ಆಶ್ರಯ ಅಂತ ಹೇಳಿಕೊಂಡು ಹೇಳ್ತೇವೆ. ಯಾರೂ ಆಶ್ರಯ ಇಲ್ಲ. ಇಡೀ ಜಗತ್ತಿಗೆ ಆಶ್ರಯ ಯಾರು ಅಂತ ಕೇಳಿದ್ರೆ ಭಗವಂತ. ಯಾಕೆ? ಇಡೀ ಭಗವಂತ ಏನು ವ್ಯವಸ್ಥೆಯಲ್ಲಿದ್ದಾನೆ ಅಂತ ಕೇಳಿದ್ರೆ ಶೇಷಶಾಹಿಯಾಗಿರ್ತಕ್ಕಂಥ ಭಗವಂತ ಆ ವ್ಯವಸ್ಥೆಯಲ್ಲಿ ಅವನ 1,000 ಹೆಡೆಗಳಲ್ಲಿ ಅದರ ಒಂದು ಹೆಡೆಯಲ್ಲಿ ಭಗವಂತ ಭೂಮಿಯನ್ನು ಇಟ್ಟುಕೊಂಡು ಆ ಗ್ರಾವಿಟಿಯನ್ನ ಅದನ್ನು ಮೇಂಟೈನ್ ಮಾಡಿಕೊಂಡು ಭಗವಂತ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಭೂಮಿ ಆ ಕಡೆಯೂ ಅಲುಗಾಡ್ತಾ ಇಲ್ಲ, ಈ ಕಡೆಯೂ ಅಲುಗಾಡ್ತಾ ಇಲ್ಲ. ಒಂದು ವ್ಯವಸ್ಥೆಯಲ್ಲಿ ಕಾನ್ಸ್ಟೆಂಟ್ ಆಗಿ ಅದನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಅದೇ ರೀತಿಯಾಗಿ ಭೂವರಾಹನಾಗಿ ಭಗವಂತ ಎಲ್ಲ ಭೂಮಿಯನ್ನೇ ಉದ್ಧರಿಸಿದ. ಆವಾಗ ಈ ವ್ಯವಸ್ಥೆ ಏನು ಮಾಡಿದ್ದು? ಭಗವಂತ ತಾನು ಇಡೀ ಜಗತ್ತನ್ನು ಉದ್ಧಾರ ಮಾಡಿ ಅವನು ಜಗತ್ತನ್ನ ನಿಯಮನ ಮಾಡಿಕೊಂಡಿದ್ದಾನೆ. ಅದರಿಂದಾಗಿ ಅವನನ್ನು ಏನು ಕರೀತಾರೆ ಅಂತ ಕೇಳಿದ್ರೆ ತಸ್ಮಾತ್ ಅನ್ನಂ ತದುಚ್ಯತೆ, ಅವನನ್ನ ಅನ್ನ ಅಂತ ಕರೀತಾರೆ. ಯಾಕೆ? ನಾವು ಯಾವುದನ್ನ ಆಶ್ರಯಿಸಿಕೊಂಡಿದ್ದೇವೆಯೋ ಅದು ಅನ್ನ. ಯಾಕೆ? ನಾವು ಪ್ರಾಕೃತವಾಗಿರತಕ್ಕಂಥ ಅನ್ನವನ್ನು ಬಿಟ್ಟು ಬಿಡುವ. ನಮಗೆ ಯಾರು ಆಶ್ರಯ ಅಂತ ಕೇಳಿದ್ರೆ ನಮಗೆ ಭಗವಂತ ಪರಮ ಮುಖ್ಯ ಆಶ್ರಯ. ಅದಕ್ಕೋಸ್ಕರವಾಗಿ ಅವನನ್ನೇ ಅನ್ನ ಅಂತ ಕರೀತಾರೆ. ತಸ್ಮಾತ್ ಅನ್ನಂ ತದುಚ್ಯತೆ ಹೀಗೆ ಹೇಳ್ತಾರೆ. ಅದಾದ ನಂತರದಲ್ಲಿ ಆ ಭಗವಂತ ಎಲ್ಲ ಕ್ಷುದೆಯನ್ನು ಅವನನ್ನು ಔಷಧಿ ಅಂತ ಹೇಳುವಾಗ ಉಪಜೀವ್ಯಶ್ಚ ಎಲ್ಲದಕ್ಕೂ ಕೂಡ ಅವನು ಔಷಧಿಯ ರೀತಿಯಲ್ಲಿ ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಆ 3 ಪ್ರಾಚುರ್ಯಾರ್ಥ ಮತ್ತೆ ಮಯಟ್, ಪ್ರಾಚುರ್ಯಾರ್ಥೆ ವಿಕಾರಾರ್ಥೆ ಅಂತ ಹೇಳಿಕೊಂಡು ಇದರಲ್ಲಿ ಈಗ ನಮಗೆ ಯಾವುದು ಅನ್ನಮಯ ಶಬ್ದಕ್ಕೆ ಏನರ್ಥವನ್ನು ಮಾಡಬೇಕು ಅಂತ ಹೇಳಿದ್ರೆ ವಿಕಾರಾರ್ಥ ಬೇಡ. ಯಾಕೆ? ಅನ್ನದ ವಿಕಾರವಾಗಿ ಭಗವಂತ ಇಲ್ಲವೇ ಇಲ್ಲ, ಅನ್ನ ವಿಕಾರ ಅಲ್ವೇ ಇಲ್ಲ. ಮತ್ತೆ ಪ್ರಚುರ ಅಂತ ಇಟ್ಟುಕೊಳ್ಳುವ. ಏನು ಪ್ರಚುರ? ಆನಂದ ಪ್ರಚುರ. ಭಗವಂತ ಗುಣಪ್ರಚುರ. ಏನು ಗುಣಪ್ರಚುರ? ಅನೇಕವಾಗಿರ್ತಕ್ಕಂಥ ಅಧಿಕವಾಗಿರ್ತಕ್ಕಂಥ ಗುಣವುಳ್ಳವನು. ಇಷ್ಟನ್ನ ನಾವು ಯೋಚನೆ ಮಾಡಿದರೆ, ಚಿಂತನೆ ಮಾಡಿದರೆ ನಮಗೆ ಭಗವಂತ ಏನು ಎಂಬುದಾಗಿ ನಮಗೆ ಅರ್ಥವಾಗ್ತದೆ. ಯಾರನ್ನ? ಜೀವನ ಪ್ರದತ್ವ, ಸಂಭೃತತ್ವ, ಇಡೀ ಜಗತ್ತನ್ನು ಸಂಹಾರ ಮಾಡುವನು, ಅದನ್ನು ಜೀವಿಸುವನು, ಅದಕ್ಕೆ ಜೀವನವನ್ನು ಕೊಡುವವನು, ಎಲ್ಲವೂ ಕೂಡ ಅವನೇ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಮತ್ತೆ ಪುನಃ ಅದನ್ನೇ ವಿಷಯವನ್ನು ಮುಂದುವರಿಸ್ತಾರೆ. ಏನು ಅಂತ ಕೇಳಿದ್ರೆ ಭಗವಂತ ಈ ಜಗತ್ಸೃಷ್ಟ್ಯಾದಿಗಳಿಂದ ಮಾಡ್ತಾನೆ ಅಂತ ಹೇಳಿದ್ರು. ಸೃಷ್ಟ್ಯಾದಿಗಳನ್ನು ಮಾಡಬೇಕು ಅಂತಾದರೆ ಅದು ಅವನೇ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ 8 ಯಾರು ಮಾಡುವಂತಹದ್ದು? ಇದು ಯಾರದ್ದು ಅಲ್ಲ. ಇದು ವಿಶಿಷ್ಟವಾಗಿರತಕ್ಕಂತಹದ್ದು ಭಗವಂತನದ್ದೇ. ಸೃಷ್ಟಿ ಮಾಡುವಂತಹದ್ದು, ಸಂಹಾರ ಮಾಡುವಂಥದ್ದು, ಸ್ಥಿತಿ ಪಾಲನೆ ಮಾಡುವಂಥದ್ದು ಎಲ್ಲವೂ ಕೂಡ ಭಗವಂತನ ಎಕ್ಸ್ಟ್ರಾರ್ಡಿನರಿ ಒಂದು ಗುಣಗಳು.
ಆ ಗುಣವನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಯೋಚನೆ ಮಾಡಬೇಕು. ಸರಿ, ಅವನನ್ನು ಯೋಚನೆ ಮಾಡಿ ಎಲ್ಲೆಲ್ಲಿದ್ದಾನೆ ಅಂತ ಕೇಳಿದ್ರೆ ಭಗವಂತ ಅನ್ನ ದೇಹದಲ್ಲಿದ್ದಾನೆ, ದೇಹದಲ್ಲಿ ನಿಯಾಮಕನಾಗಿದ್ದಾನೆ ಅಂತಾಯಿತು. ಅದರ ಒಳಗಡೆಗೆ ಮತ್ತೆ ಪುನಃ ಯಾರಿದ್ದಾನೆ ಅಂತ ಕೇಳಿದ್ರೆ ಪ್ರಾಣಮಯ. ಪ್ರಾಣಮಯ ಮಾತ್ರ ಅಲ್ಲದೆ ಪ್ರಾಣಮಯ ಅವನು ಅಲ್ಲಿ ಹೇಗಿದ್ದಾನೆ ಅಂತ ಕೇಳಿದ್ರೆ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಭಗವಂತನ ವ್ಯವಸ್ಥೆಯಲ್ಲಿದ್ದಾನೆ. ಹೇಗಿದ್ದಾನೆ? ವ್ಯಾಪಿಸಿಕೊಂಡು ಪೂರ್ಣ ಭಗವಂತ ಎಲ್ಲಿಯೋ ಒಂದು ಸ್ವಲ್ಪ ದೇಹದಲ್ಲಿದ್ದಾನೆ, ಪೂರ್ಣ ವ್ಯಾಪ್ತನಾಗಿ ಅಲ್ಲಿದ್ದಾನಂತೆ. ಮತ್ತೆ ಪುರುಷಾಕಾರ, ಒಂದು ಪುರುಷದ ಆಕಾರದಲ್ಲಿ ಭಗವಂತನಿಗೆ ನಿರ್ಗುಣ ನಿರ್ವಿಕಾರ ಅಂತೆಲ್ಲ ಹೇಳ್ತಾರೆ. ಅವನಿಗೆ ಗುಣ ಇಲ್ಲ, ಭಗವಂತನಿಗೆ ರೂಪ ಇಲ್ಲ, ಭಗವಂತನಿಗೆ ಗುಣವೂ ಇದೆ, ರೂಪವೂ ಇದೆ, ಎಲ್ಲವೂ ಇದೆ. ಹಾಗಿದ್ರೆ ಸಹಸ್ರನಾಮದಲ್ಲಿ ಹೇಳ್ತಾ ಉಂಟಲ್ವಾ, ಭಗವಂತನಿಗೆ ಗುಣ ನಿರ್ಗುಣೋ ಮಹಾನ್. ಅಲ್ಲಿ ಸಹಸ್ರನಾಮದಲ್ಲಿಯೇ ಬರ್ತಾ ಉಂಟು ಗುಣ ನಿರ್ಗುಣೋ ಮಹಾನ್. ಗುಣಭೃತ ಅಂತ ಹೇಳ್ತಾ ಉಂಟು, ಗುಣ ನಿರ್ಗುಣ ಅಂತ ಹೇಳ್ತಾ ಉಂಟು. ಪರಸ್ಪರ ವಿರುದ್ಧ. ಗುಣಭೃತ ಅಂತ ಆದಮೇಲೆ ನಿರ್ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಗುಣಭೃತ ಅಂತ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಗುಣ ಪೂರ್ತಿ ಉಳ್ಳವನು ಅಂತ ಅರ್ಥ. ಇನ್ನು ನಿರ್ಗುಣ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಏನೂ ಗುಣಗಳಿಲ್ಲ ಅಂತ ಉಂಟು. ಇದು ವಿರುದ್ಧ ಅಲ್ವಾ? ಗುಣಭೃತ ಅಂತ ಹೇಳ್ತೀರಿ, ಪುನಃ ನಿರ್ಗುಣ ಅಂತ ಹೇಳ್ತೀರಿ, ಇದು ಹೇಗೆ ಸಾಧ್ಯ? ಹೌದು, ಸಾಧ್ಯ ಇದೆ. ಹೇಗೆ ಅಂತ ಕೇಳಿದ್ರೆ ಭಗವಂತ ಅರ್ಥವನ್ನು ಮಾಡ್ಬೋದು. ಗುಣ ಒಳ್ಳೆಯ ಎಲ್ಲ ಗುಣಗಳು ಭಗವಂತ ಅವನನ್ನು ಸಂಕಲ್ಪ ಮಾಡುವಾಗಲೇ ಹೇಳ್ತೇವೆ. ಏನು ಸಂಕಲ್ಪ ಮಾಡುವಂತಹದ್ದು? ಅಸ್ಮದಾದಿ ಗುರುಗುಣ ಅಂತ ಹೇಳಿಕೊಂಡು ಹೇಳುವಾಗ ನಿರ್ದುಷ್ಟ ನಿರ್ದುಃಖ ಆನಂದ ಅಮಿತ ಆನಂದ ಅಂತ ಹೇಳಿಕೊಂಡು ಅಮಿತವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಹೇಳ್ತೇವೆ. ಅವನ ಅಮಿತವಾಗಿರ್ತಕ್ಕಂಥ ಆನಂದವನ್ನು ಹೇಳುವಾಗ ಆವಾಗ ಅವನನ್ನು ಅಮಿತ ಆನಂದ ಅಮಿತ ಸುಖ ಅಮಿತವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಬರ್ತಾರೆ. ಅಂಥವನನ್ನು ಹೇಳಬೇಕು ಅಂತ ಅಂದರೆ ಗುಣ ಇದ್ದೇ ಉಂಟೇ ಉಂಟು ಅರ್ಥ ಆಯಿತು. ನಿರ್ಗುಣ ಶಬ್ದಕ್ಕೆ ಅರ್ಥ ಏನು? ನಿರ್ಗುಣ ಶಬ್ದಕ್ಕೆ ಅರ್ಥವನ್ನು ಹೇಳ್ಬೋದು. ನಿರ್ಗುಣ ಶಬ್ದಕ್ಕೆ ಅರ್ಥವನ್ನು ಹೇಳ್ಬೋದು. ಏನರ್ಥ ಅಂತ ಕೇಳಿದ್ರೆ ಸತ್ವ ರಜ ತಮ ಇದರ ವಿಕಾರ ಇಲ್ಲದವನು, ಇದರ ಸಂಪರ್ಕ ಇಲ್ಲದವನು. ಇದರ ಸಂಪರ್ಕ ಯಾರಿಗುಂಟು? ಜೀವನಿಗಿರುವಂತಹದ್ದು. ಸತ್ವಗುಣ ಬಂದಾಗ ಪ್ರೀತಿ, ರಜೋಗುಣ ಬಂದಾಗ ದ್ವೇಷ ಪ್ರೀತಿ, ತಮೋಗುಣ ಬಂದಾಗ ದ್ವೇಷ ಮಾತ್ರ. ಒಬ್ಬನನ್ನು ನೋಡಿದಾಗ ಸತ್ವಗುಣದಿಂದಾಗಿ ನನ್ನ ಹೆಂಡತಿಯನ್ನು ನೋಡಿದಾಗ ಪ್ರೀತಿ. ಯಾಕೆ? ಅಲ್ಲಿ ಸತ್ವಗುಣ ಪ್ರಚುರ. ಕೆಲವು ಸಂದರ್ಭದಲ್ಲಿ ಸತ್ವಗುಣ ರಜೋಗುಣ ವ್ಯವಸ್ಥೆಯಿಂದಾಗಿ ಅಲ್ಲಿ ಕೋಪವೂ ಬರ್ತದೆ, ಪ್ರೀತಿಯೂ ಉಂಟು. ಇದು ಸತ್ವ ರಜೋಗುಣಗಳ ವ್ಯವಸ್ಥೆ. ಇನ್ನು ತಮೋಗುಣದ ವ್ಯವಸ್ಥೆಯಲ್ಲಿ ಪೂರ್ತಿ ದ್ವೇಷ. ನನ್ನನ್ನು ಕಂಡ್ರೆ ಯಾರಿಗಾಗುವುದಿಲ್ವೋ ಅವರ ಮೇಲೆ ದ್ವೇಷ, ನನ್ನನ್ನು ಕಂಡ್ರೆ ಯಾರಿಗಾಗುವುದಿಲ್ವೋ ಅವರ ಮೇಲೆ ದ್ವೇಷ, ಪರಸ್ಪರ ದ್ವೇಷ. ಇದು ತಮೋಗುಣ. ಭಗವಂತನಲ್ಲಿ ಇದು ಯಾವುದೂ ಇಲ್ಲ. ಭಗವಂತ ಈ ವಿರುದ್ಧ ಧರ್ಮಾದಿಗಳನ್ನು ಹೇಳಲಿಕ್ಕೆ ಬರ್ತದೆ. ಇಂತಹದ್ದು ಸಹಸ್ರನಾಮದಲ್ಲಿ ಬೇಕಾದಷ್ಟು ಬರ್ತದೆ. ಭಗವಂತ ವ್ಯಾಪ್ತಿ ಅಂತ ಬರ್ತದೆ, ಭಗವಂತ ಅವ್ಯಾಪ್ತ ಅಂತ ಬರ್ತದೆ. ಭಗವಂತನಿಗೆ ವ್ಯಾಪ್ತತ್ವ ಉಂಟು, ಅವ್ಯಾಪ್ತವೂ ಉಂಟು. ಹೇಗೆ? ಜಗತ್ತಿನಲ್ಲಿ ವ್ಯಾಪ್ತತೆ ಒಂದು ಯಾವುದೋ ಒಂದು ಶರೀರದಲ್ಲಿ, ನಮ್ಮ ಶರೀರದಲ್ಲಿ ಭಗವಂತನಿಲ್ವಾ? ಇದ್ದಾನಲ್ವಾ? ಹೊರಗಡೆ ವ್ಯಾಪಿಸಿಕೊಂಡಿಲ್ವಾ? ಇದ್ದಾನೆ. ಇಲ್ಲಿ ಒಳಗೆ ಒಂದು ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ ಭಗವಂತ. ಹೊರಗಡೆ ಶರೀರದಲ್ಲಿ ವ್ಯಾಪ್ತವಾಗಿ ಆಕಾಶ ಉಂಟು. ಹೊರಗಿರ್ತಕ್ಕಂಥ ಆಕಾಶ ವ್ಯಾಪ್ಯವಾಗಿ ಉಂಟು. ಕಿವಿಯ ಒಳಗಡೆ ಆಕಾಶ ಇಲ್ವಾ? ಹೊಟ್ಟೆ ಒಳಗಡೆ ಆಕಾಶ ಇಲ್ವಾ? ಉಂಟು. ಆಕಾಶ ಇಲ್ಲ ಅಂತ ಹೇಳಿ ಬರುವುದಿಲ್ಲ. ಯಾಕೆ? ಒಳಗೆ ಆಹಾರ ಹೋಗ್ತಾ ಉಂಟು ಅಂತ ಅಂದರೆ ಆಕಾಶ ಇರಲೇಬೇಕು. ಆಕಾಶದ್ದಕ್ಕೆ ಏನಂತ? ಸ್ಪೇಸ್. ಒಳಗಡೆ ನಾವು ಅನ್ನವನ್ನು ತಿಂದಾದಾದ್ಮೇಲೆ ಒಳಗಡೆ ಅನ್ನ ಈ ಒಂದು ಯಾವುದೋ ಒಂದು ಅನ್ನನಾಳದ ಮೂಲಕವಾಗಿ ಒಳಗಡೆ ಹೋಗಿ ಅದು ಪಚನವಾಗ್ತಾ ಉಂಟು ಅಂತ ಆದರೆ ಅಲ್ಲಿ ಸ್ಪೇಸ್ ಉಂಟೇ ಉಂಟು. ಹಾಗಾದರೆ ಹೊರಗಿರತಕ್ಕ ಸ್ಪೇಸು ಹೊರಗೆ ವ್ಯಾಪ್ತವಾಗುಂಟು, ಇಲ್ಲಿ ಒಂದು ವ್ಯವಸ್ಥಿತವಾಗಿ ಉಂಟು. ಹಾಗೇ ಭಗವಂತ ಹೊರಗಡೆ ವ್ಯಾಪ್ತನಾಗಿದ್ದಾನೆ, ಒಳಗಡೆಗೆ ಒಂದು ರೂಪದಿಂದಾಗಿ ಇದ್ದಾನೆ. ನಾವು ಭಗವಂತನಲ್ಲಿ ಎಲ್ಲ ವಿರುದ್ಧ ಧರ್ಮಗಳನ್ನು ಕೂಡಿಸಲಿಕ್ಕೆ ಬರ್ತದೆ.
ಭಗವಂತ ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ಅಂತ ಭಗವಂತ ದಾಸರು ಕೂಡ ಅವನನ್ನು ಕೊಂಡಾಡ್ತಾರಲ್ಲ. ಅಣೋರಣೀಯನ ಮಹತೋ ಮಹೀಯನ ಅಂತ ಹೇಗಾಗಿದೆ? ಅಣುರ್ಬೃಹತ್ ಕೃಶಸ್ಥೋಲೋ ಗುಣ ನಿರ್ಗುಣೋ ಮಹಾನ್ ಅಣುರ್ಬೃಹತೆ. ಭಗವಂತ ಭಗವಂತ ಬೃಹತ್ ಹೇಗೆ? ಅಣುವಿಗೆ ಅಣುವಾಗಿ ಬೃಹತ್ತಿಗೆ ಬೃಹತ್ತಾಗಿ. ಭಗವಂತ ಇರುವೆಯಲ್ಲೂ ಇದ್ದಾನೆ, ಆನೆಯಲ್ಲೂ ಇದ್ದಾನೆ. ಹೇಗಿದ್ದಾನೆ? ಅಲ್ಲಿ ಒಂದು ರೂಪದಲ್ಲಿದ್ದಾನೆ, ಆನೆಯಲ್ಲಿ ಅಲ್ಲೊಂದು ರೂಪದಲ್ಲಿದ್ದಾನೆ. ಇಷ್ಟೇ ವ್ಯವಸ್ಥೆ. ಅಲ್ಲಿಲ್ಲ ಇಲ್ಲಿ ವ್ಯಾಪಿಸಿಕೊಂಡುಂಟು, ಆ ರೀತಿ ಆಗಿರ್ತಕ್ಕಂಥ. ಇಲ್ಲಿಯೂ ಕೂಡ ಇದ್ದಾನೆ, ಅಲ್ಲಿಯೂ ಕೂಡ ಇದ್ದಾನೆ. ಹೀಗೆ ಅವನನ್ನು ಚಿಂತನೆ ಮಾಡಬೇಕು. ಅಣು ಬೃಹತ್ ಕೃಶ ಸ್ಥೂಲ. ಭಗವಂತ ಕೃಶ, ನಾನು ಕೃಶ ಸ್ಥೂಲ. ಕೃಶತ್ವ ಸ್ಥೂಲತ್ವವನ್ನು ಒಟ್ಟಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಒಬ್ಬ ವ್ಯಕ್ತಿ ಕೃಶ ಅಂತಾದರೆ ಕೃಶನೇ, ಸ್ಥೂಲ ಅಂತಾದರೆ ಸ್ಥೂಲತ್ವ ಮಾತ್ರ. ಏಕಕಾಲದಲ್ಲಿ ಏಕಪ್ರಕಾರವಾಗಿ ಕೃಶತ್ವ ಸ್ಥೂಲತ್ವವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಭಗವಂತನದನ್ನು ಹೇಳ್ಬೋದು. ಭಗವಂತ ಕೃಶನೂ ಹೌದು, ಸ್ಥೂಲನೂ ಹೌದು. ಹೀಗೆ ಭಗವಂತನ ವಿರುದ್ಧ ಧರ್ಮಾಧಿಕರಣತ್ವವನ್ನು ಭಗವಂತನಿಗೆ ಚೆನ್ನಾಗಿ ಕೂಡಿಸಲಿಕ್ಕೆ ಬರ್ತದೆ. ಅದನ್ನ ಉಪನಿಷತ್ತು ಹೇಳಿಕೊಡ್ತದೆ. ತದನಂತರದಲ್ಲಿ ಭಗವಂತ ಶಿರಸ್ಸು, ಅವರವರಿಗೆ ವ್ಯವಸ್ಥೆಯಲ್ಲಿ ಫಲವನ್ನು ಹೊಂದಿಸ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ? ವ್ಯಾನ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ವ್ಯಾನ ದಕ್ಷಿಣ ಪಕ್ಷ ವಿಶಿಷ್ಟ ಅನತಿ, ಅವರವರನ್ನ ವಿಶಿಷ್ಟವಾಗಿ ಚೇಷ್ಟೆಯನ್ನು ಕೊಡ್ತಾನೆ. ದೇಹದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ಕೂಡ ಸರಿಯಾಗಿರಬೇಕು. ಒಂದು ವ್ಯತ್ಯಾಸವಾದರೂ ಕೂಡ ಅವ್ಯವಸ್ಥೆ. ಕಫಪಿತ್ತಗಳು, ಕಫ ಪಿತ್ತ ವಾತ 3 ಕೂಡ ಉಂಟೇ ಉಂಟು. ದೇಹದಲ್ಲಿ ಕಫ ಇಲ್ಲ, ಪಿತ್ತ ಇಲ್ಲ, ವಾತ ಇಲ್ಲ ಅಂತ ಹೇಳಿ ಬರೋದೇ ಇಲ್ಲ. ಯಾಕೆ? 3 ಕೂಡ ಅದರ ಕೆಲವು ಸಮವಾಗಿರಬೇಕು, ಕೆಲವು ವಿಷಮವಾಗಿರಬೇಕು. ಎಲ್ಲವೂ ಸಮ ಆಯಿತು ಅಂತಂದರೆ ಸಮವೇ ಆಗಿರುತ್ತದೆ. ಅಲ್ಲಿಗೆ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರವಾಗಿ ಕೆಲವು ಸಮಸ್ಥಿತಿಯಲ್ಲಿ, ಕೆಲವು ವಿಷಮ ಸ್ಥಿತಿಯಲ್ಲಿ ಹೀಗೆ ಇರಬೇಕು. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ವ್ಯಾನ ಅಂತ ಹೇಳ್ತಾರೆ. ಒಳ್ಳೆಯ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಭಗವಂತ ಪ್ರಣೇತೃತ್ವ ಪ್ರಾಣನಾಮ. ಭಗವಂತ ಪ್ರಾಣ ಏನು ಇಲ್ಲಿ ಉಪನಿಷತ್ತಿನ ಏನುಂಟು? ತಸ್ಯ ಪ್ರಾಣ ಏವ ಶಿರಃ. ಆ ಭಗವಂತನ ಒಂದು ದೇಹವನ್ನು ಕಲ್ಪನೆ ಮಾಡೋದು, ಅಲ್ಲಿ ಪ್ರಾಣ ಶಿರವಾಗಿ ಇದ್ದಾರೆ. ಪ್ರಾಣ ಅಂತ ಹೇಳಿದ್ರೆ ಪ್ರಣೇತೃತ್ವ ಅಂತ ಪ್ರಾಣನಾಮ. ನಮ್ಮನ್ನ ಪ್ರಣೇತೃ, ನಮ್ಮನ್ನ ಕೊಂಡೊಯ್ತಾನೆ, ನಮ್ಮನ್ನ ಕ್ರಿಯೆಯಲ್ಲಿ ಉಂಟಾಗುವಂತೆ ಮಾಡ್ತಾನೆ. ಅದರಿಂದಾಗಿ ಪ್ರಾಣ, ಪ್ರಣೇತೃತ್ವ ಅಂತ ಪ್ರಾಣನಾಮ. ಮತ್ತೆ ಇನ್ನು ವ್ಯಾನ ಏನು? ವ್ಯಾನ ಅಂತ ಹೇಳಿದ್ರೆ ಆಚಾರ್ಯರ ಮಾತು ಬಹಳ ಚೆನ್ನಾಗಿದೆ. ವಿಶೇಷ ಚೇಷ್ಟಯೇತ್ ಯಸ್ಮಾತ್ ವ್ಯಾನ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ, ಭಗವಂತ ನಮ್ಮಲ್ಲಿ ವಿಶೇಷವಾಗಿ ಚೇಷ್ಟೆಗಳನ್ನು ಕೊಡ್ತಾನೆ. ಚೇಷ್ಟಯತಿ, ನಮ್ಮಲ್ಲಿ ಚೇಷ್ಟೆಗಳನ್ನು ಕೊಡ್ತಾನಲ್ವ, ಆ ಚೇಷ್ಟೆ ಯಾರು ಕೊಡುವುದು? ವ್ಯಾನ ಅನ್ನೋ. ಯದ್ಯಪಾನ ಯಸ್ಮಾತ್ ಅಪಾನ ದೋಷ ಅಪನಯತಿ, ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ದೂರ ಮಾಡ್ತಾನೆ. ಅದರಿಂದಾಗಿ ಅವನು ಅಪಾನ. ಇನ್ನು ಆಕಾಶ ಅವಕಾಶತ್ವಾದ ಮಧ್ಯದೇಹೋ ಮಹಾತ್ಮನಃ, ನಮಗೆ ಒಳ್ಳೆಯ ಅವಕಾಶವನ್ನು ಒದಗುವಂತೆ ಮಾಡ್ತಾನೆ. ಅದರಿಂದಾಗಿ ಅವನನ್ನು ಆಕಾಶ. ಹೀಗೆ ಭಗವಂತನನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಭಗವಂತನ ಪಾದ, ಶರೀರ ಬಾಹು, ದಕ್ಷಿಣ ಪಕ್ಷ, ಉತ್ತರ ಪಕ್ಷ ಎಲ್ಲವೂ ಕೂಡ ಭಗವಂತನದ್ದೇ. ಎಲ್ಲವೂ ಭಗವಂತನದ್ದೇ, ಎಲ್ಲವೂ ಕೂಡ ಭಗವಂತನದ್ದು ಅಂತಾದ ಮೇಲೆ ಅದು ಯಾವ ರೀತಿಯಾಗಿರ್ತಕ್ಕಂತಹದ್ದು ಅಂತ ಕೇಳಿದ್ರೆ ಎಲ್ಲವೂ ಕೂಡ ಅಪ್ರಾಕೃತವಾಗಿರ್ತಕ್ಕಂತಹದ್ದು ಎಂಬುದನ್ನು ಕಲ್ಪನೆ ಮಾಡಬೇಕು. ಅವನ ದಕ್ಷಿಣ ಬಾಹು ಎಲ್ಲ ಬೇರೆ ಬೇರೆ ಕ್ರಿಯೆಗಳಲ್ಲಿ ಪ್ರೇರಣೆಯನ್ನು ಮಾಡ್ತದೆ, ಭಕ್ತರ ದೋಷಗಳನ್ನು ಅಪಹಾರ ಮಾಡ್ತದೆ. ಆದ್ದರಿಂದಾಗಿ ಅದನ್ನು ವ್ಯಾನ ಅಂತ ಹೇಳ್ತಾರೆ. ಇನ್ನು ಭಗವಂತನಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆಯಾಯ ಅವಕಾಶವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಅವಕಾಶ ಪ್ರದತ್ವ. ಭಗವಂತ ಒಂದು ಸ್ಪೇಸ್, ಒಂದು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ. ಇನ್ನೊಂದೇನು ಅಂತ ಕೇಳಿದ್ರೆ ಎಲ್ಲ ವಸ್ತುಗಳಿಗೂ ಕೂಡ ಅವಕಾಶವನ್ನು ಭಗವಂತ ನೀಡ್ತಾನೆ. ಆದ್ದರಿಂದಾಗಿ ಅವನನ್ನು
ಅವನ ಮಧ್ಯದ ದೇಹ ಏನಾಗಿದೆ ಅಂತ ಕೇಳಿದ್ರೆ ಅದು ಆಕಾಶ ಅಂತ ಹೇಳ್ತದೆ. ಹೀಗೆ ಅವನ ಪೃಥಿವೀ ಪುಚ್ಛಮಸ್ಯೋಕ್ತಂ ಸರ್ವವ್ಯಾಪಿ ಪ್ರಧಾರನಾಥ. ಪೃಥಿವಿ ಇಡೀ ಜಗತ್ತನ್ನ ಭಗವಂತ ವ್ಯಾಪಿಸಿಕೊಂಡು ತಾನು ಧಾರಣೆಯನ್ನು ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ಭಗವಂತ ಸರ್ವವ್ಯಾಪಿ. ಅವನ ಪುಚ್ಛ, ಭಗವಂತನಿಗೆ ಪುಚ್ಛ ಅಂತ ಇಲ್ಲಿ ಹೇಳ್ತಾರೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಇದು ಪುಚ್ಛ ಶಬ್ದಕ್ಕೆ ನಿಕೃಷ್ಟ ಅಂತ ಅರ್ಥ ಏನಲ್ಲ. ಮತ್ತೆ ಭಗವಂತನ ಪುಚ್ಛವೂ ಕೂಡ ಅದು ಅದ್ಭುತ. ಈ ರೀತಿಯಾಗಿರ್ತಕ್ಕಂತಹ ಒಂದು ಭಗವಂತನ ಸ್ವರೂಪವನ್ನು ನಮಗೆ ಉಪನಿಷತ್ಕಾರರು ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಲಕ್ಷಣವುಳ್ಳವನು ಭಗವಂತ. ಹೊರತು ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಈ ಯಾವ ವ್ಯವಸ್ಥೆಗಳಿಗೂ ಕೂಡ ಭಗವಂತ ಅದ್ಭುತವಾಗಿರ್ತಕ್ಕಂಥ ಶರೀರ, ಅದ್ಭುತವಾಗಿರ್ತಕ್ಕಂತಹ ದೇಹ ಇತ್ಯಾದಿಗಳೆಲ್ಲವನ್ನೂ ಕೂಡ ಇದ್ದುಕೊಂಡು ಭಗವಂತ ಇದ್ದಾನೆ ಎಂಬುದನ್ನು ನಮಗೆ ಉಪನಿಷತ್ತು ಹೇಳಿಕೊಡ್ತದೆ. ಇನ್ನು ಆ ಭಗವಂತನ ಪ್ರಾಣ ಅಪಾನದಗಳ ಹೇಳಿದ ಮೇಲೆ ಇನ್ನು ಪ್ರಾಣಮಯ ಆಯಿತು. ಇನ್ನು ಆನಂದಮಯ, ವಿಜ್ಞಾನಮಯ ಇತ್ಯಾದಿಗಳ ಬಗ್ಗೆ ಉಪನಿಷತ್ತು ನಮಗೆ ತಿಳಿಸಿಕೊಡದೆ. ಅದನ್ನು ಇನ್ನೂ ವಿಸ್ತೃತವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ನೋಡಿಕೊಂಡು ಮುಂದಕ್ಕೆ ಸರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.